ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರತಕ್ಕಂಥ ಕಿರುಕುಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಅಲ್ಲದೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳವನ್ನು ತಪ್ಪಿಸುವಂಥ ನಿಟ್ಟಲ್ಲಿ ಹೊಸ ಕಾನೂನನ್ನು ಕೂಡ ಜಾರಿಗೆ ತರೋದಕ್ಕೆ ಇದೀಗ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾನೂನು ಸಚಿವ HK ಪಾಟೀಲ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಆ ಸಭೆಯ ಔಟ್ಪುಟ್ ಸಂದೇಶ ಏನು ಸರ್? ಸಭೆಯ ಉದ್ದೇಶ ಹೇಳ್ಬೋದು, ಸಭೆನೇ ಆಗಿಲ್ಲ ಇನ್ನೂ ಅದರದ್ದು ಸಂದೇಶ ಹೆಂಗೆ ಹೇಳ್ತೀರಿ? ಸಭೆಯ ಉದ್ದೇಶ ಇವತ್ತೇನು ರಾಜ್ಯದೊಳಗೆ ಶೋಷಣೆ ನಡೆದಿದೆ, ಜನರ ಶೋಷಣೆ ನಡೆದಿದೆ, ಅದನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಜನರನ್ನು ಶೋಷಣೆಗೆ ಅವಕಾಶ ಮಾಡಿಕೊಡ್ತಕ್ಕಂಥಲ್ಲ. ಅವರಿಗೆ ಆಗ್ತಕ್ಕಂಥ ಏನು ಕಿರುಕುಳ ಇದೆ ಅದನ್ನು ನಿಲ್ಲಿಸಬೇಕು ಅನ್ನೋದೇ ರಾಜ್ಯ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಯನ್ನು ತುರ್ತಾಗಿ ಕರೆದಿದ್ದಾರೆ. ಇವತ್ತು 11 ಗಂಟೆಗೆ ಸಭೆ ಇದೆ. ಕಿರು ಹಣಕಾಸು ವಹಿವಾಟು ಮತ್ತು ಹಣ ಅಕ್ರಮ ವರ್ಗಾವಣೆ ನಿರ್ಬಂಧ ಕಾಯ್ದೆ ಅದು ಸುಗ್ರೀವಾಜ್ಞೆ ಮೂಲಕ ಏನಾದರೂ ಜಾರಿಗೆ ತರ್ತೀರಾ ಅಥವಾ ಮುಂದಿನ ಅಧಿವೇಶನದಲ್ಲಿ ಏನಾದರೂ ಬಿಲ್ ಪಾಸ್ ಮಾಡ್ತೀರಾ, ವಿಧೇಯಕ ಮಂಡಿಸ್ತೀರಾ ಅಂತ? ನೋಡಿ, ನಮ್ಮ ರಾಜ್ಯದೊಳಗೆ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಕರ್ನಾಟಕ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ಸ್ ಸ್ಕೀಮ್, ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆ್ಯಕ್ಟ್, ಅದರ ಜೊತೆಗೆ ಇನ್ನೂ ಕೆಲವೇನು ಕಾನೂನುಗಳಿದಾವು. ಈ ಕಾನೂನುಗಳು ಪೂರ್ಣ ಸಮರ್ಪಕವಾಗಿ ಇಲ್ಲ. ಈಗ ಕೆಲವು ಬದಲಾವಣೆಗಳನ್ನು ತರಬೇಕಾಗಿದೆ. ಈ ಕಾನೂನುಗಳಿಗೂ ಉದ್ದೇಶ ಸಾಕಷ್ಟು ಒಳ್ಳೆಯದಿದೆ, ಆದರೆ ಕೆಲವು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಡ್ಡಿ ಆಗ್ತಾಯಿದೆ. ಆದ್ದರಿಂದ ಅವುಗಳನ್ನು ನಾವು ಇವತ್ತು ಕೆಲವು ತಿದ್ದುಪಡಿಗಳನ್ನ ಮಾಡಬೇಕಾಗ್ಬೋದು. ಅದನ್ನೂ ಸಹಿತ ಸುಗ್ರೀವಾಜ್ಞೆಯಲ್ಲಿ ತರ್ತೀವಿ. ಒಂದು ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸಲುವಾಗಿನ ರೆಗ್ಯುಲೇಟೆಡ್, ಅನ್ರೆಗ್ಯುಲೇಟೆಡ್, ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಏನಿವೆ ಅವುಗಳ ಬಗ್ಗೆ ಕಾನೂನು ತರಬೇಕು ಅಂಥೇಳಿ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಈ ದೊಡ್ಡ ಆ್ಯಕ್ಟಿವಿಟಿ ಮಾಡೋರು ಇವರೆಲ್ಲಿನೂ ಒಬ್ಬ ಅಧಿಕಾರಿಗೆ ಒಂದು ಸಂಸ್ಥೆಗೆ ಆನ್ಸರಬಲ್ ಆಗಿಲ್ಲ. ಅದಕ್ಕಾಗಿ ಸಮಗ್ರವಾಗಿರ್ತಕ್ಕಂಥ ಈ ವಿಚಾರವನ್ನು ಇವತ್ತು ಮಾಡಿ ಒಂದು ಸೂಕ್ತವಾದಂಥ ಕಾನೂನು ಹಾಗೂ ಸೂಕ್ತವಾದ ಆದೇಶಗಳು ಆಗುವ ಹಾಗೆ ಮಾಡ್ತೀವಿ. ಕಾನೂನು ಮಾಡೋದು ಇನ್ನೂ ಒಂದು 1.5 ತಿಂಗಳು ಹೋಗ್ಬೋದು. ಆದ್ದರಿಂದ ಸುಗ್ರೀವಾಜ್ಞೆ ಮಾಡೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಸುಗ್ರೀವಾಜ್ಞೆ ಮಾಡ್ಬೋದೇ, ಈ ಕಾನೂನನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಆ ಚಿಂತನೆ ನಡೆದಿದೆ. ಈ ಒಂದು ಸುಗ್ರೀವಾಜ್ಞೆ ತಂದರೆ ಯಾವೆಲ್ಲ ಕ್ರಮಗಳು ಅನ್ವಯ ಆಗ್ತವೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ, ಮೀಟರ್ ಬಡ್ಡಿ ದಂಧೆಕೋರಿಗೆ? ನಾನು ಅದು ಇವತ್ತು ಚರ್ಚೆ ಆದಮೇಲೆ, ನಮ್ಮ ಕಾನೂನಿನ ಸ್ವರೂಪ ಗೊತ್ತಾದ ಮೇಲೆ ಒಂದು 2-3 ದಿವಸ ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಬೋದು. ಅಲ್ಲ ಸರ್, ಒಂದು ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು, ಮತ್ತೊಂದು ಕಡೆಯಾಗಿ ಕಿರುಕುಳ ಸಾಲ ವಸೂಲಾತಿ ಸಂದರ್ಭದಲ್ಲಿ ಒತ್ತಡ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಕಿರುಕುಳ ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ, ಈ ನಿಟ್ಟಿನಲ್ಲಿ ಒಂದು ಪ್ರಿಲಿಮಿನರಿ ಆದಂಥ ಒಂದು ಇದಿರುತ್ತೆ ಸರ್. ನೋಡಿ, ಈಗ ಇವೇನು ಕಾನೂನುಗಳದಾವಲ್ಲ, ಈ ಕಾನೂನಿನಲ್ಲಿ ಈ ಕೆಲಸ, ಈ ಕಿರುಕುಳ ಏನು ಕೊಡ್ತಾರೆ, ಎಕ್ಸಾಬಿಟೆಂಟ್ ರೇಟ್ ಏನು ಮಾಡ್ತಾರೆ, ಈ ಶೋಷಣೆ ಏನು ಮಾಡ್ತಾರೆ, ಅವ್ರಿಗೆ ಪೊಲೀಸರು ಏನೂ ಮಾಡೋಕ್ಕೆ ಬರೋಲ್ಲ. ಬಿಕಾಸ್ ದೀಸ್ ಅಫೆನ್ಸಸ್ ಆರ್ ನಾಟ್ ಕಾಗ್ನಿಸಿಬಲ್. ಇವು ಕಾಗ್ನಿಸಿಬಲ್ ಅಲ್ಲ ಅನ್ನುವಂಥ ಕಾರಣಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಕಾಗ್ನಿಸಿಬಲ್ ಅಫೆನ್ಸ್ ಮಾಡಬೇಕು. 1 ವರ್ಷ 2 ವರ್ಷ ಮಾಡಿದ್ರೆ ಅದನ್ನು 3 ವರ್ಷದ ಮೇಲೆ ಮಾಡಬೇಕು. ಇಂಥವೆಲ್ಲ ಕಾನೂನು ಏನು ತಿದ್ದುಪಡಿ ಆಗಬೇಕು ಆ ತಿದ್ದುಪಡಿ ಮಾಡ್ತೀವಿ. ನಮಸ್ಕಾರ. ಸೊ ಇದಿಷ್ಟು ಕಾನೂನು ಸಚಿವ HK ಪಾಟೀಲ್ ರವರ ನೇರ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.